ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಓಲೇಕರ್ ಅವರೇ, ಬಿಜೆಪಿಯನ್ನು ಬಿಡೋದಕ್ಕೆ ಯಡಿಯೂರಪ್ಪ ಮತ್ತು ನೀವು ಹೊರಗೆ ಹೋಗೋದಕ್ಕೆ ಪ್ರಮುಖವಾದ ಕಾರಣ ಏನು? ಅಧ್ಯಕ್ಷ ಸ್ಥಾನ ಕೊಡದೇ ಇರೋದು ಒಂದೇನಾ? ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ದ, ಬೇರೆ ಏನಾದರೂ ಕಾರಣ ಇದೆಯಾ? ಕೇವಲ ಅಧಿಕಾರವನ್ನು ಕೊಡಲಿಲ್ಲ ಅನ್ನುವಂಥ ಕಾರಣದಿಂದ ಭಾರತೀಯ ಜನತಾ ಪಕ್ಷವನ್ನು ನಮ್ಮ ನಾಯಕರು ಬಿಡ್ತಾ ಇಲ್ಲ. ಮತ್ತೇನು ಅಲ್ಲಿ ಮುಜುಗರವನ್ನು ಉಂಟು ಮಾಡಿದರು. ಏನು ಮುಜುಗರ? ಬೇರೆಯವರು, ಅಶೋಕ್ ಅವರು ಬಾಯಿಗೆ ಬಂದಂತೆ ಮಾತನಾಡುವಂಥದ್ದು, ಈಶ್ವರಪ್ಪನವರು ಬಾಯಿಗೆ ಬಂದಂತೆ ಮಾತನಾಡುವುದು, ಸಿ ಟಿ ರವಿಯವರು ಬಾಯಿಗೆ ಬಂದಂತೆ ಕತ್ತಿಗೆ ಹೋಲಿಸುವಂಥ ಒಂದು ಏನು ಕೆಲಸವನ್ನು ಮಾಡಿದ್ರಲ್ಲ, ಅದು ದುರಂತ ಅಂಥೇಳಿ ಭಾವಿಸಿದ್ದೇನೆ. ಅಂಥ ಒಬ್ಬ ಸೀನಿಯರ್ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದಂಥವರು, ಇಡೀ ನಾಡಿನ ಜನ ಅವ್ರನ್ನ ಪ್ರೀತಿ ಮಾಡುವಂಥ ಸಂದರ್ಭದಲ್ಲಿ, ವಿಶ್ವಾಸದಿಂದ ಕಾಣುವಂಥ ಸಂದರ್ಭದಲ್ಲಿ ಈ ಒಬ್ಬ ಇಂಥ ಸಣ್ಣ ಮನಸ್ಸಿನ ಶಾಸಕರು, ಮಂತ್ರಿಗಳು ಅವ್ರನ್ನ ಬ್ಲೇಮ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ದುರಂತ ಅಲ್ಲದೆ ಮತ್ತೇನೋ ಅಲ್ಲ. ಅವ್ರು ಮಾಡೋಕ್ಕೆ ಏನು ಉದ್ದೇಶ? ಕಾರಣ ಏನು? ಯಾರು ಮಾಡ್ತಾರೆ ಅವರು? ಕಾರಣ ಏನು ಅಂತ ಹೇಳಿದ್ರೆ ಇವರು ಪಕ್ಷದಿಂದ ಬಿಟ್ಟು ಹೋಗಬೇಕು, ಇವ್ರು ಬಿಟ್ಟು ಹೋದರು ಅಂತ ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಆಗ್ತದೆ ಅಂತ ಹೇಳುವಂಥ ಅವರ ಭಾವನೆ. ನೋಡಿ, ಯಡಿಯೂರಪ್ಪನವರು ಸೀನಿಯರ್ ಲೀಡರು, ಅವ್ರು ಇವ್ರಿಗಿಂತ ಕಂಪೇರ್ ಮಾಡಿರೋ ಜೂನಿಯರ್ಸು. ಇವರು ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಏನಾದರೂ ಕಾರಣಗಳಿರಲೇಬೇಕಲ್ಲ ಓಲೇಕರ್ ಅವರೇ? ಕಾರಣಗಳು ಏನು ಅಂತ ಹೇಳುವಂಥದ್ದನ್ನು ಅವರೇ ಹೇಳಬೇಕು. ಯಾವ ಕಾರಣದಿಂದ ಮಾತನಾಡ್ತಿದ್ದೇವೆ, ಯಡಿಯೂರಪ್ಪರನ್ನ ತಿರಸ್ಕಾರ ಮಾಡ್ತಿದ್ದೇವೆ. ಬಿಜೆಪಿ ಪಕ್ಷ ಅಂದರೆ ಕೇವಲ ತಾವು ಹೇಳಿ ಹೆಸರಿತ 2-3 ಹೆಸರು ಅಷ್ಟೇ ಅಲ್ಲ, ಅದು ಭಾಳ ದೊಡ್ಡದು, ಅದು ರಾಷ್ಟ್ರೀಯ ಪಕ್ಷ. ಅದು ಅಲ್ಲಿ 100 ಜನ ನಾಯಕರು ಬರ್ತಾರೆ, ಹೋಗ್ತಾ ಇರ್ತಾರೆ, ಪಕ್ಷ ಹಾಗೆ ಇದೆ, ಅದು ಮುಂದುವರಿತಾ ಇದೆ. ಕೇವಲ ಕೆಲವರ ಬಹಿರಂಗ ಹೇಳಿಕೆಗಳು ಅಷ್ಟೇ ಕಾರಣನ? ನಾಯಕರು ಕೆಲವೊಬ್ಬರು ಹೇಳಿದ ಮಾತನ್ನು ಕೇಳಲಿಲ್ಲ. ಏನು ಇವತ್ತಿನ ದಿವಸ ರಾಜ್ಯದಲ್ಲಿ ಉತ್ತಮ ಸರ್ಕಾರವನ್ನು ಕೊಟ್ಟಿದ್ರು, ಅವರಿಗೆ ಕೆಲವಷ್ಟು ಸಂದರ್ಭಗಳಲ್ಲಿ ಮುಜುಗರವನ್ನು ಉಂಟು ಮಾಡಿದರು. ನಾವು ಹೇಳ್ದಂಗೆ ಕೇಳಲಿಲ್ಲ, ಯಡಿಯೂರಪ್ಪ ಹೇಳ್ದಂಗೆ ಕೇಳಲಿಲ್ಲ ಅನ್ನೋ ಕಾರಣನ, ಅಥವಾ ಅವ್ರು ನೀವು ಹೇಳ್ದಂಗೆ ಕೇಳಲಿಲ್ಲ ಅಂತರು, ನೀವು ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅನ್ನೋದು ಏನು ಕಾರಣ? ಯಡಿಯೂರಪ್ಪನವ್ರಿಗೆ ಮುಜುಗರ ಮಾಡಿದ್ರಿಂದ ಇವತ್ತಿನ ದಿವಸ ಇವೆಲ್ಲ ರಾದ್ಧಾಂತಗಳು ಪ್ರಾರಂಭ ಆದವು. ಮುಂದೆ ಏನು ನಿಮ್ಮದು? ಮುಂದೆ KJPಯನ್ನು ಪ್ರಾರಂಭ ಮಾಡಿದ್ದೇವೆ. KJPಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ. ರಾಜ್ಯದ ತುಂಬೆಲ್ಲ ನಮ್ಮ ನಾಯಕರು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. 224 ಗೆಲ್ತೀರಾ ನೀವು? ಖಂಡಿತವಾಗಿ ಗೆಲ್ತೇವೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಗೆಲ್ತೀರಾ ಫಸ್ಟ್? ಖಂಡಿತವಾಗಿ. ಹೇಗೆ ಗೆಲ್ತೀರಿ? ಹೇಗೆ ಗೆಲ್ತೇವೆ ಅಂತ ಹೇಳಿದ್ರೆ ಜನ ಇದ್ದಾರೆ, ಮತ ಹಾಕುವಂತ ಜನರು, ಪ್ರಭುಗಳಿದ್ದಾರೆ. ನೋಡಿ, ನೀವು ಪ್ರಭುಗಳ ಆಶೀರ್ವಾದ ಇದೆ. ನಿಮ್ಮ ಹಾವೇರಿ ಕ್ಷೇತ್ರದಲ್ಲೇ ನಿಮ್ಮ ಮೇಲೆ ಅವರ ಆರೋಪ ಇದೆ, ಮೂಲ ಬಿಜೆಪಿಗರನ್ನ ನೀವು ಹಾವೇರಿ ಹೊಸದಾಗಿ ಬಂದು ನಿಂತು ಎಲೆಕ್ಷನ್ ಗೆದ್ದ ಮೇಲೆ ಅವ್ರನ್ನ ಮೂಲೆ ಗುಂಪು ಮಾಡಿದ್ದೀರಿ ಅಂತ ಹೇಳಿ. ನಿಮ್ಮ ವಿರುದ್ಧ ತಿರುಗಿ ಬೀಳಲ್ವ ಈಗ? ಯಾವ ಕಾರಣಕ್ಕೂ ಮಾಡಿಲ್ಲ. ಮೂಲೆ ಗುಂಪು ಮಾಡುವಂತ ಪ್ರಮೇಯ ಇರೋದಿಲ್ಲ. ಹಿಂದೆ ಅವರು ಏನು ಮೂಲ BJP ಅಂತ ಇದ್ರಲ್ಲ, ಅವರೆಲ್ಲ ಹಿಂದೆ ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಹಿರೇಮಠನವರಿಗೆ ಮಾಡಿದ್ರು ಅವರು. ನೀವೀಗ ಗೆಲ್ಲುತ್ತೀನಿ ಅನ್ನೋದಕ್ಕೆ ನಿಮ್ಮ ಮೇಲೂ ಆರೋಪಗಳಿದೆ ನೆಹರು ಓಲೇಕರ್ ಅವರೇ. ಖಂಡಿತ. ನಿಮ್ಮ ಲೋಕಾಯುಕ್ತ ಕೇಸ್ ಇದೆ, ನಿಮ್ಮ ಮಕ್ಕಳ ಮೇಲೆ ಕೇಸ್ ಇದೆ, ಮರಳದಂಧೆ ಕೇಸ್ಗಳಿದೆ, ನೀವು ಆಯೋಗದ ಅಧ್ಯಕ್ಷರಾಗಿ ಅಟ್ರಾಸಿಟಿ ಕೇಸ್ಗಳನ್ನು ಹಾಕಿಸಿರೋದ್ರ ಬಗ್ಗೆ ನಿಮ್ಮ ಮೇಲೆ ಆರೋಪಗಳಿದೆ. ಯಾವ ಅಟ್ರಾಸಿಟಿ ಕೇಸನ್ನು ಹಾಕಿಲ್ಲ. ನೀವು ನಿಮ್ಮ ದಲಿತ ಮತ್ತು ಹಿಂದುಳಿದ ವರ್ಗ ಅವರಿಗೆ ಏನು ಸಮಸ್ಯೆ ಆಯಿತು ಅದನ್ನ ಆಯೋಗವಾಗಿ ನೋಡ್ಕೋಬೇಕೇ ಹೊರತು ಅಲ್ಲಿ ಈ ರಾಜ್ಯದಲ್ಲಿ ಎಲ್ಲೂ ಅವ್ರ ಮೇಲೆ ದೌರ್ಜನ್ಯ ಆದಾಗ ಹೋಗದೆ ನೀವು ಬೇರೆಯವ್ರಿಗೆ ಕಿರುಕುಳ ಮಾಡಿದ ಕೆಲಸ ಮಾಡ್ತಾ ಇದ್ದೀರಿ. ನಾನು ಹಾವೇರಿ ಶಾಸಕನಾದ ನಂತರ ಹಾವೇರಿಯಲ್ಲಿ ಎಲ್ಲೂ ಸಹಿತ ಅಟ್ರಾಸಿಟಿ ಕೇಸ್ಗಳಾಗಿಲ್ಲ. ಆಯೋಗದ ಅಧ್ಯಕ್ಷರಾಗಿ ಹಾವೇರಿಯಲ್ಲಿ ಮಾಡಬೇಕು ಅಂತ ಏನಿಲ್ಲ, ರಾಜ್ಯ ನಿಮ್ಮ ಕಂಟ್ರೋಲ್ ಇರುತ್ತೆ. ರಾಜ್ಯದಲ್ಲಿಯೂ ಸಹಿತ ಎಲ್ಲೂ ಹೆಚ್ಚು ಅಟ್ರಾಸಿಟಿಗಳು ಕಡಿಮೆ ಆಗಿವೆ. ಹೆಚ್ಚು ನಿಮ್ಮಿಂದ ಆಗಿಲ್ಲ, ಕಡಿಮೆ ಆಗಿವೆ. ಬೇರೆಯವ್ರನ್ನ ಉಳಿಬೇಕು ಅಂತ ಅಟ್ರಾಸಿಟಿ ಕೇಸ್ಗಳು ಹಾಕಿಲ್ಲ. ಅಟ್ರಾಸಿಟಿಗಳನ್ನ ಎಲ್ಲೂ ಆಗಿಲ್ಲ. ಕೆಲವಷ್ಟು ಕಡೆಗಳಲ್ಲಿ ಆಗಿದಾವೆ ಸ್ವಲ್ಪ ಪ್ರಮಾಣದಲ್ಲಿ. ಹಿಂದಿದ್ದಂತ ಏನು ನಿಮ್ಮ ಆಯೋಗವನ್ನು ನೀವು ದುರುಪಯೋಗ ಪಡಿಸ್ಕೊಂಡಿಲ್ಲ. ಆಯೋಗವನ್ನು ಯಾವ ಕಾರಣಕ್ಕೂ ದುರುಪಯೋಗ ಪಡಿಸಿ 2ನೇ ಬಾರಿಗೆ ಅವಧಿಗೆ ನೀವು ತಾವು ಮುಂದುವರಿತಾ ಇದ್ದೀರಿ. ಹೌದು. ಇತ್ತೀಚಿನವರೆಗೂ ಕೂಡ ನಿಮ್ಗೆ ಒಂದು ವರದಿ ಕೊಡೋಕ್ಕಾಗಲಿಲ್ಲ. ಇತ್ತೀಚೆಗೆ ಕೊಟ್ಟಿದ್ದೀರಿ. ಇಲ್ಲ, ಮೊದಲೇ ಇದು ಹಂತ. ಎಲ್ಲೂ ಕೂಡ ಹಳ್ಳಿಗೆ ತಿರುಗಿ ನಿಜವಾಗಲೂ ದಮನಕ್ಕೊಳಗಾದ, ತುಳಿತಕ್ಕೊಳಗಾದ ದಲಿತ ಸಮುದಾಯವನ್ನು ಸಂದರ್ಶನ ಮಾಡಲಿಲ್ಲ ನೀವು. ನ್ಯಾಯಾಲಯವನ್ನ ನಾವು ಮಾಡ್ತಾ ಇದ್ದೇವೆ. ನ್ಯಾಯಾಲಯಕ್ಕೆ ಅರ್ಜಿಗಳನ್ನ ಕೊಟ್ಟಾಗ ಅರ್ಜಿಗಳನ್ನ ನಿಜವಾದ ಸಮಸ್ಯೆ ಅರ್ಥ ಆಗಬೇಕು, ನೀವು ಹೋಗ್ಬೇಕು ತಾನೆ. ನಿಜವಾದ ಸಮಸ್ಯೆಗಳನ್ನ ಬಗೆಹರಿಸಿದ್ದೇವೆ. ನಮ್ಮ ಇದಕ್ಕೆ ನ್ಯಾಯಾಲಯಕ್ಕೆ ಬಂದರೆ ಅಥವಾ ನಮ್ಮ ಆಯೋಗಕ್ಕೆ ಬಂದರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ಅವಶ್ಯಕತೆ ಬಿತ್ತು. ನೀವು ಹೆಚ್ಚಾಗಿ ಬೇರೆಯವ್ರಿಗೆ ತೊಂದರೆ ಕೊಟ್ಟರು ಅಥವಾ ಬೇರೆಯವ್ರ ತೊಂದರೆಯನ್ನು ಬಗೆಹರಿಸಿದ್ರ? ಬೇರೆಯವ್ರ ತೊಂದರೆಯನ್ನು ಬಗೆಹರಿಸಿದ್ದೇವೆ. ತೊಂದರೆ ಇಲ್ದಂಗೆ ಮಾಡಿದ್ದೇವೆ. ಆ ತೊಂದರೆಗಳು ಏನೇ ಬಂದರೂ ಸಹಿತ ಸೌಹಾರ್ದಯುತವಾಗಿ ಕೂಡಿಸಿ ಬಗೆಹರಿಸಿದ್ದೇವೆ. ನೀವೀಗ ನಿಮ್ಮ ನಾಯಕರನ್ನು ನಂಬಿ ಹೊರಗೆ ಹೋಗ್ತಾ ಇದ್ದೀರಿ. ನಿಮ್ಮ ಜೊತೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಶಾಸಕರಾದ ಮೇಲೆ ನಿಮ್ಮ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ನಿಮ್ಮ ಕಂಟ್ರೋಲ್ ಇದೆ. ಹೆಚ್ಚು ಜನರನ್ನು ಗೆಲ್ಲಿಸ್ಕೊಂಡಿದ್ದೀರಿ. ಅವರೆಲ್ಲರೂ ನಾಳೆ KJPಗೆ ಹೋದ್ರೆ ನಿಮ್ಮ ಜೊತೆ ಬರ್ತಾರೆ ಅಂತ ವಿಶ್ವಾಸ ಇದೆಯಾ ನಿಮಗೆ? ಖಂಡಿತವಾಗಿ. ಈಗ ಅವರು ಎಲ್ಲರೂ BJPಗೆ ರಾಜೀನಾಮೆಯನ್ನು ಕೊಟ್ಟು KJPಯನ್ನು ಸೇರ್ತಾ ಇದ್ದಾರೆ. ರಾಜೀನಾಮೆ ಕೊಡ್ತಾರೆ. ಖಂಡಿತ. ನಿಮ್ಮ ಮೇಲಿರೋ ಆರೋಪ ಮತ್ತು ನೀವು ಹೋಗ್ತಾ ಇರೋ ಈ ಹೊಸ ಪಕ್ಷ ಜೊತೆಗೆ ನಿಮ್ಮ ನಾಯಕರು ಕಟ್ತಾ ಇರೋ ಈ ನಿಮ್ಮ ನಾಯಕರ ದೃಷ್ಟಿಕೋನ ಅಂದರೆ ಅವರು ವೈಯಕ್ತಿಕ ಪ್ರತಿಷ್ಠೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ರಾಜಕೀಯ ಬಿಟ್ಟು ಬಂದಿದ್ದಾರೆ. ಇದನ್ನು ನಿಮ್ಮ ಕ್ಷೇತ್ರದ ಜನ, ರಾಜ್ಯದ ಜನ ಒಪ್ತಾರ? ಎಷ್ಟು ಸೀಟ್ ಗೆಲ್ತೀರಿ? ಖಂಡಿತವಾಗಿ ನಾವು ಗೆಲ್ತೇವೆ. ಖಂಡಿತವಾಗಿ ಜನರ ವಿಶ್ವಾಸ ಏನಿದೆ ಅಂತ ಹೇಳಿದರೆ ಈ ಮತ್ತೆ ಪುನಃ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ಮತ್ತೊಮ್ಮೆ ಕಲ್ಯಾಣ ರಾಜ್ಯವನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ಅಧಿಕಾರವನ್ನು ಕೊಡಬೇಕು ಅಂತ ಜನ ತುದಿಗಾಲ ಮೇಲೆ ನಿಂತಿದ್ದಾರೆ. ಯಡಿಯೂರಪ್ಪನವ್ರು ಬರ್ತಾರೆ ಅಂಥೇಳಿ ಸುದ್ದಿ ತಿಳಿದ್ರೆ ಸಾಕು, ರಸ್ತೆ ಗುಂಟ ಜನ ನಿಲ್ತದೆ, ಅವ್ರನ್ನ ಸ್ವಾಗತ ಮಾಡ್ತಾರೆ. ಆದರೆ ಬೇರೆ ನಾಯಕರು ಹೋಗ್ತಾರೆ ಬೇರೆ ಪಕ್ಷದವರು ಅಂತ ಹೇಳಿದ್ರೆ
ಹಣ ಕೊಟ್ಟು ಗಾಡಿ ಕೊಟ್ಟು ಅವ್ರನ್ನ ಕರೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಮೀದ್ ಅವರೇ. ತಾವು ಈಗ ಹೇಳೋ ಹಾಗೆ ನೆಹರು ಓಲಕರ್ ಅವರೇ, ಈಗ ಯಡಿಯೂರಪ್ಪನವ್ರ ಜೊತೆ ಸುತ್ತಮುತ್ತ ನಿಂತಿರೋ ಕೆಲವರು ಶಾಸಕರು ಮತ್ತು ಜನ ಯಾಕೆ ಕಾಣಿಸ್ತಾ ಇದ್ದಾರೆ ಅಂದರೆ, ನೀವು ಆಗಲೇ ಹೇಳಿದಾಗೆ ಸರ್ಕಾರ ನಿಮ್ಮ ಕಂಟ್ರೋಲಲ್ಲಿದೆ. ಜಗದೀಶ್ ಶೆಟ್ಟರು ನೀವು ಹೇಳ್ದಂಗೆ ಕೇಳ್ತಾರೆ, ಅವ್ರು ಹೇಳ್ದಂಗೆ ಕೇಳ್ತಾರೆ. ಹಾಗಾಗಿ ನಿಮ್ಮಲ್ಲಿ ಅಧಿಕಾರ ಪಾರ್ಷಿಯಲ್ ನಿಮ್ಮ ಹತ್ರ ಇದೆ. ಯಡಿಯೂರಪ್ಪನವ್ರ ಜೊತೆ ಯಥೇಚ್ಛವಾಗಿ ಹಣ ಇದೆ. ಈ ಕಾರಣಕ್ಕೋಸ್ಕರ ನೀವು ಅವ್ರ ಜೊತೆ ನಿಂತಿದ್ದೀರಿ. ಒಮ್ಮೆ ಅಧಿಕಾರ ಕಳ್ಕೊಂಡ್ರೆ ಯಡಿಯೂರಪ್ಪನ ಸುತ್ತ ಯಾರೂ ಇರಲ್ಲ, ಹೌದಾ? ಖಂಡಿತವಾಗಿ ಇದು ಸುಳ್ಳು ಮಾಹಿತಿ. ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗಲೇ 75 ಜನ ಶಾಸಕರು ಲಕ್ಷಾಂತರ ಜನರು ಅವ್ರನ್ನ ಬೆಂಬಲಿಸಿದ್ರು, ಬೆನ್ನು ಹತ್ಕೊಂಡು ಹೋದರು. ರಾಜಭವನಕ್ಕೆ ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ ಸರ್ಕಾರ ಇತ್ತು ನಿಮ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ, ಸರ್ಕಾರ ಮುಖ್ಯಮಂತ್ರಿಗಳು ನಮಗೆ ಬೇಕಾದಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತವೆ ಅಂತ ಹೇಳಿದಾಗ ಆವತ್ತು ನಾವು ಇವರು ಈಶ್ವರಪ್ಪರ ಕಡೆಗೆ ಅಥವಾ ಇನ್ನೊಬ್ಬರ ಕಡೆಗೆ ಗಮನವನ್ನು ಹರಿಸಿ ಹೋಗಬೇಕಾಗಿ. ಈ ಸರ್ಕಾರ ಅವಧಿ ಮುಗಿದ ಮೇಲೆ ಏನೀಗ ಗುರುತಿಸ್ಕೊಂಡಿರೋ ಸಚಿವರುಗಳು ಶಾಸಕರುಗಳು ಅವ್ರ ಜೊತೆ ನಿಲ್ತಿರೋ ಇಲ್ವಂತ ಕೇಳ್ತೀನಿ. ಖಂಡಿತವಾಗಿ ನಿಲ್ತೇವೆ. ಇವತ್ತು ಏನು BJP ಕಡೆಗೆ ಕೆಲವು ಮಂದಿ ಶಾಸಕರು ಮಂತ್ರಿಗಳಿದಾರಲ್ಲ, ಅವರು ಸಹಿತ ಬಂದು ನಮ್ಮ ಟೆಂಟ್ನಲ್ಲೇ ಕೂಡಿರ್ತಾರ ಅನ್ನುವಂಥದ್ದು ನೀವು ಸ್ಪಷ್ಟವಾಗಿ ಹೇಳಿ. ಎಷ್ಟು ಜನ ಬರ್ತಾರೆ? ಖಂಡಿತವಾಗಿ 110ರವರೆಗೂ ನಾವು ಗೆಲ್ತೇವೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಸರ್ಕಾರ ರಚನೆ ಮಾಡ್ತೀರಿ ನೀವು? ಖಂಡಿತವಾಗಿ 3ನೇ ಮಹಡಿಯಲ್ಲಿ ಏನ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾರೆ ನೆಹರು ಓಲಕರ್? ಖಂಡಿತವಾಗಿ ನಮ್ಮ ನಾಯಕರು ಮಾಡಿದಂಥ ಸಾಧನೆ, ಕೆಲಸ, ಜನರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿದ್ದು, ಮಹಿಳೆಯರಿಗೆ ಗೌರವವನ್ನು ಕೊಟ್ಟಿದ್ದು. ಈ ರಾಜ್ಯದಲ್ಲಿ ನಿಮ್ದು ಒಂದೇ ಪಕ್ಷ ಇಲ್ಲ, ಇನ್ನೂ 4 ಪಕ್ಷ ಇದೆ. ಇಲ್ಲಿ ಕಾಂಗ್ರೆಸ್ ಇದೆ, JDS ಇದೆ, BJP ಇದೆ. ಅವುಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಹೆಚ್ಚು. ಕಾಂಗ್ರೆಸ್ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಈಗಾಗಲೇ ರದ್ದಿ ಪೇಪರ್ ಆಗಿರುವಂಥದ್ದು. JDS ಒಡೆದು ಹೋಗ್ತಾ ಇದೆ. ಅಲ್ಲಿ ಅಪ್ಪ ಮಕ್ಕಳ ಪಕ್ಷ ಇದೆ, ಇಲ್ಲಿ ತಾಯಿ ಮಕ್ಕಳ ಪಕ್ಷ ಇದೆ. ಈಗ BSR ಪಕ್ಷ ಅಂತ ಹೇಳುವಂಥದ್ದು ಹೊಸದಾಗಿ ಆಗಿರುವುದರಿಂದ ಅದರ ಅಸ್ತಿತ್ವ ಎಷ್ಟರ ಮಟ್ಟಿಗೆ. ನಿಮ್ಮ ಬಗ್ಗೆನೂ ಆ ಪಕ್ಷದವರು ಅದನ್ನೇ ಮಾತಾಡ್ತಾರೆ. ಅಧಿಕಾರದ ಆಸೆಗೋಸ್ಕರ ಅಧಿಕಾರ ಸಿಗಲಿಲ್ಲ ಅಂತ ಹೊರಗೆ ಬಂದರು, ಆಸೆಗಾಗಿ ಹೊರಗೆ ಬರ್ತಾ ಇದ್ದಾರೆ. 9ನೇ ತಾರೀಕಿಗೆ ಹಾವೇರಿಯಲ್ಲಿ ಏನು ನಡೀತದೆ ಅಂತ ಹೇಳುವಂಥದ್ದನ್ನು ಈ ನಾಡಿನ ಜನರಿಗೆ, ದೇಶದ ಜನರಿಗೆ ತೋರಿಸ್ತೇವೆ. ಆವತ್ತು ತೋರಿಸಿದಾಗ ಜನ ನಿರ್ಣಯವನ್ನು ಮಾಡ್ತದೆ. ಮುಂದೆ ಸ್ವಲ್ಪ ದಿವಸದಲ್ಲೇ ಚುನಾವಣೆ ಬರ್ತದೆ. ಚುನಾವಣೆ ಬಂದೊಳಗೆ ಯಾವ ಪಾರ್ಟಿ ಹೆಚ್ಚು ಇದನ್ನ ಸೀಟನ್ನು ಪಡೆದು ಅನ್ನುವಂಥದ್ದನ್ನು ತಾವು ಊಹಿಸ್ತೀರಿ. ತಾವು ಹೇಳ್ತಾ ಇದ್ರಿ KJPಯಿಂದ ತಾವು ಗೆಲ್ತೀರಿ, ತಮ್ಮ ಪಕ್ಷ ಅಧಿಕಾರಕ್ಕೂ ಬರುತ್ತೆ. ಖಂಡಿತವಾಗಿ ಈ ಓವರ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಿ? ಕಾನ್ಫಿಡೆನ್ಸ್ ಅಲ್ಲ, ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸ. ರೈಟ್ ಓಲಕರ್, ನೋಡೋಣ, ಕಾದು ನೋಡೋಣ. ರಾಜ್ಯದ ಜನತೆ ಮುಂದೆ ಹೇಳಿದಿರಿ ವಿಶ್ವಾಸವಾಗಿ ನಾವು ಬಂದೇ ಬರ್ತೀವಿ ಅಂತ ಹೇಳಿ. ನಮ್ಮ ಜೊತೆ ಹೆಚ್ಚು ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.